ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಮ್ಮಪ್ಪ ಹೆಸರು ಜಗದೀಶ್, ನಮ್ಮಮ್ಮ ಹೆಸರು ಚಿತ್ರ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಧನ್ಯವಾದಗಳು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಈ ಮಂತ್ರವು ಪರಮಾತ್ಮನಲ್ಲಿ ಪೂರ್ಣ ಪ್ರಮಾಣದ ಶರಣಾಗತಿ ಭಾವವನ್ನು ಸೂಚಿಸುತ್ತದೆ. ಹೇ ಪರಮಾತ್ಮ, ನನಗೆ ನೀನೇ ತಾಯಿ, ನೀನೇ ತಂದೆಯಾಗಿರುವೆ, ಬಂಧುವಾಗಿ ಬಳಗವೂ ಆಗಿರುವೆ. ನನಗೆ ನೀನೇ ಮಿತ್ರ, ವಿದ್ಯೆ, ಹಣ ಎಲ್ಲವೂ ನೀನೇ ಆಗಿರುವೆ ಎಂದು ಆ ಭಗವಂತನಲ್ಲಿ ಪೂರ್ಣ ಶರಣಾಗತಿ ಭಾವದಿಂದ ನಂಬಿ ಪ್ರಾರ್ಥಿಸಿದರೆ ಖಂಡಿತವಾಗಿ ಸರ್ವಸ್ವವು ಪರಮಾತ್ಮನಾಗುತ್ತಾನೆ. ನಂಬಿ ಕರೆದಡೆ ಓ ಎನ್ನನೇ ಶಿವನು ಎನ್ನುವಂತೆ ದೇವನೊಬ್ಬನಾಗಿ ನಾಮವು ಹಲವಾಗಿದೆ. ಹಿರಿಯರು ಹೇಳುವಂತೆ ನೀರು ಸಿಗುತ್ತದೆ ಎಂಬ ಹಂಬಲದಿಂದ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಒಂದೊಂದು ಅಡಿ ಭೂಮಿ ಅಗೆದರೆ ನೀರು ಸಿಗುತ್ತದೆಯೇ? ಅದರ ಬದಲಾಗಿ ನೀರು ಸಿಕ್ಕೇ ಸಿಗುತ್ತದೆ ಎಂಬ ಅಚಲವಾದ ನಂಬಿಕೆಯಿಂದ ಒಂದೇ ಬಾವಿಯನ್ನು ಆಳಕ್ಕೆ ಅಗೆಯುತ್ತಾ ಹೋದರೆ ಖಂಡಿತವಾಗಿ ನೀರು ದೊರೆಯುತ್ತದೆ. ಒಮ್ಮೆ ಒಬ್ಬ ದೋಣಿ ನಡೆಸುವವನ ದೋಣಿಯಲ್ಲಿ ಹಲವಾರು ಧರ್ಮದ ವ್ಯಕ್ತಿಗಳಿರುತ್ತಾರೆ. ಮಾರ್ಗ ಮಧ್ಯದಲ್ಲಿ ಬಿರುಗಾಳಿ ಬಂದು ದೋಣಿ ಮುಳುಗುವ ಪರಿಸ್ಥಿತಿ ಬಂದಾಗ ದೋಣಿ ನಡೆಸುವವನು ಹೇಳುತ್ತಾನೆ, ನನಗೆ ಈಜು ಬರುತ್ತದೆ, ನಾನು ಹೇಗೋ ದಡವನ್ನು ಸೇರುತ್ತೇನೆ. ನೀವೆಲ್ಲರೂ ನಿಮ್ಮ ದೇವರಲ್ಲಿ ಪ್ರಾರ್ಥಿಸಿ, ನಿಮ್ಮ ದೇವರು ರಕ್ಷಿಸುತ್ತಾರೆ ಎಂದು ಹೇಳಿ ಹೊರಡುತ್ತಾನೆ. ಕ್ರಿಶ್ಚಿಯನ್ ವ್ಯಕ್ತಿಯೊಬ್ಬ ಭಕ್ತಿಯಿಂದ ಕುಳಿತು ಯೇಸುವನ್ನು ಪ್ರಾರ್ಥಿಸುತ್ತಾನೆ. ಆಗ ಕೂಡಲೇ ಯೇಸು ಬಂದು ಅವನನ್ನು ರಕ್ಷಿಸುತ್ತಾನೆ. ಅದೇ ರೀತಿ ಮುಸ್ಲಿಂ ವ್ಯಕ್ತಿ ಅಲ್ಲಾನನ್ನು ಪ್ರಾರ್ಥಿಸುತ್ತಾ ಕುಳಿತುಕೊಳ್ಳುತ್ತಾನೆ. ಆಗ ಅಲ್ಲಾ ಬಂದು ರಕ್ಷಿಸುತ್ತಾರೆ. ಹಿಂದೂ ವ್ಯಕ್ತಿಯೊಬ್ಬ ಗಣೇಶನನ್ನು ಪ್ರಾರ್ಥಿಸುತ್ತಾ ಕುಳಿತುಕೊಳ್ಳುತ್ತಾನೆ. ಗಣೇಶ ಬರಲಿಲ್ಲವೆಂದು ಗಣೇಶ ಬರುವ ಹೊತ್ತಿಗೆ ಶಿವನನ್ನು ಕರೆಯುತ್ತಾನೆ. ಶಿವನು ಬರಲಿಲ್ಲವೆಂದು ಶಿವನು ಬರುವ ಹೊತ್ತಿಗೆ ಪಾರ್ವತಿಯನ್ನು ಕರೆಯುತ್ತಾನೆ. ಹೀಗೆ ಏಕದೇವೋಪಾಸನೆ ಇಲ್ಲದ ಹಿಂದುವನ್ನು ಯಾವ ದೇವರು ರಕ್ಷಿಸುವುದಿಲ್ಲ. ಆದ್ದರಿಂದ ಭಕ್ತಿಯಿಂದ ನಂಬಿಕೆಯಿಂದ ನೀನಲ್ಲದೆ ಮತ್ಯಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಎನ್ನುವಂತೆ ಅಚಲವಾಗಿ ನಿಷ್ಠೆಯಿಂದ ಆ ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತನು ಖಂಡಿತವಾಗಿ ನಮ್ಮ ಜೊತೆಯಲ್ಲೇ ಇದ್ದು ರಕ್ಷಣೆಯನ್ನು ಕೊಡುತ್ತಾನೆ. ಧನ್ಯವಾದಗಳು.